ಚನ್ನಪಟ್ಟಣ ಗೆಲುವಿಗೆ ಬಿಜೆಪಿ ಸಪೋರ್ಟ್ ಕಾರಣ ಎಂದ ಡಿಕೆ ಶಿವಕುಮಾರ್ ಅವರ ಹೇಳಿಕೆಗೆ ವಿಪಕ್ಷ ನಾಯಕ ಆರ್ ಅಶೋಕ್ ತಿರುಗೇಟು ಕೊಟ್ಟಿದ್ದಾರೆ. ಡಿಕೆ ಶಿವಕುಮಾರ್ ತಂದಿಕ್ಕುವ ಕೆಲಸವನ್ನ ಮಾಡ್ತಾ ಇದ್ದಾರೆ. ಡಿಕೆ ಸುರೇಶ್ ಸೋಲೋದಕ್ಕೆ ಸಿದ್ದರಾಮಯ್ಯ ಕಾರಣ ಅಲ್ವಾ ಅಂತ ಈಗ ಪ್ರಶ್ನೆಯನ್ನ ಎತ್ತಿದ್ದಾರೆ. ಅಭ್ಯರ್ಥಿ ಗತಿಯಿಲ್ಲದೆ ಬಿಜೆಪಿಯಿಂದ ಕರೆದುಕೊಂಡು ಹೋದ್ರು, ಗೆದ್ದಿದ್ದೇವೆ ಅಂತ ಕಾಂಗ್ರೆಸ್ ಬೀಗ್ತಾ ಇದೆ. ಈ ಗೆಲುವು ಟೆಂಪ್ರವರಿ ಅಷ್ಟೇ, ಇದು ಪರ್ಮನೆಂಟ್ ಅಲ್ಲ. ಲೋಕಸಭಾ ಎಲೆಕ್ಷನ್ ಅಲ್ಲಿ ಯಾಕೆ ಮಣ್ಣು ಮುಕ್ಕಿದ್ರಿ, ಅದಕ್ಕೇನು ಉತ್ತರ ಕೊಡ್ತೀರಿ? ಇದು ಡಿಕೆ ಶಿವಕುಮಾರ್ ಮತ್ತು ಸಿದ್ದರಾಮಯ್ಯ ಚುನಾವಣೆ ಅಲ್ಲ, ಇದು ಕಾಂಟ್ರಾಕ್ಟ್ಗಳ ಹಣದ ಚುನಾವಣಾ ಗೆಲುವು ಅಂತ ಹೇಳಿದ್ದಾರೆ. ಆದರೆ ನಿಖಿಲ್ಗೆ ಅದೃಷ್ಟ ಇರಲಿಲ್ಲ ಅಷ್ಟೇ ಅಂತ ಅಶೋಕ್ ಅವರು ವ್ಯಾಖ್ಯಾನವನ್ನ ಮಾಡಿದ್ದಾರೆ. ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಹೇಳಿದ್ರು, ಇದು ಅಪೂರ್ವ ಸಹೋದರರ ಗೆಲುವಲ್ಲ, ಮತದಾರರ ಗೆಲುವು. ಇದರಲ್ಲಿ ಬಿಜೆಪಿ ಮತ್ತು ಜೆಡಿಎಸ್ನ ಕಾರ್ಯಕರ್ತರ ಸಹಕಾರ ಇಲ್ಲದೆ ಸಾಧ್ಯವಾಗ್ತಿರಲಿಲ್ಲ. ಕಾರಣ ಕಾಂಗ್ರೆಸ್ ಗೆದ್ದಿದ್ದು ಕೇವಲ 16,000 ಮತಗಳು. ಈಗ ಎಷ್ಟು ದೊಡ್ಡ ಮಟ್ಟಿಗಿನ ಅಂತರದಲ್ಲಿ ಅವರು ಗೆಲುವನ್ನು ದಾಖಲು ಮಾಡಿದ್ದಾರೆ ನಮ್ಮ ಅಭ್ಯರ್ಥಿ. ಸೊ ಇದೇ ಅರ್ಥ ಮಾಡ್ಕೊಳ್ಳಿ. ಆಮೇಲೆ ಅಶ್ವಥ್ ನಾರಾಯಣ್ಗೂ ಇದು ಗೊತ್ತಿತ್ತು ಅಂತ ಡಿಕೆ ಶಿವಕುಮಾರ್ ಹೇಳಿದ್ರು. ಇದಕ್ಕೆ ಅಶೋಕ್ ಅವರು ಸಿದ್ದರಾಮಯ್ಯ ಮತ್ತು ಡಿಕೆ ಶಿವಕುಮಾರ್ ಅವರ ಚುನಾವಣೆ ಅಲ್ಲ, ಇದು ಕಾಂಟ್ರಾಕ್ಟರ್ಗಳ ಹಣದ ಚುನಾವಣೆ ಅಂತ ಗೇಲಿ ಮಾಡಿದ್ದಾರೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ಪಡೆಯೋಣ ನಮ್ಮ ಪ್ರತಿನಿಧಿ ಸುಖೇಶ್ ಇಂದ. ಸುಖೇಶ್, ಅಂದ್ರೆ ಹಣದ ಮೂಲಕವೇ ಚುನಾವಣೆಯನ್ನ ಗೆದ್ದಿದ್ದಾರೆ ಅಂತ ಇವರು ಹೇಳ್ತಾರೆ. ಆ ಕಡೆ ಒಂದ್ ಕಡೆ ಹರಿಪ್ರಸಾದ್ ಕೂಡ ಹೇಳ್ತಾರೆ ಅವರಷ್ಟೇ ಪೈಪೋಟಿಗೆ ಬಿದ್ದು ನಾವು ಕೂಡ ಹಂಚಿದ್ದೀವಿ ಅಂತ. ಈಗ ಏನು ಇದು ಒಬ್ರಿಗೊಬ್ರು ತಂದಿಡುವಂತಹ ಕೆಲಸವನ್ನ ಮಾಡ್ತಾ ಇದ್ದಾರಾ? ಮೈತ್ರಿಯನ್ನ ಮುರಿಯುವಂತಹ ಪ್ರಯತ್ನವಾ ಡಿಕೆ ಶಿವಕುಮಾರ್ ಅವರ ಸ್ಟೇಟ್ಮೆಂಟ್? ದಿವ್ಯಜ್ಯೋತಿ, ಒಂದು ಸ್ಪಷ್ಟ, ಒಂದು ಕಲ್ಲಿಗೆ ಎರಡು ಹಕ್ಕಿ ಹೊಡೆದ್ರು ಅನ್ನುವಂಥ ಮಾತೊಂದಿದೆ. ಇದು ಬಹುಶಃ ಡಿಸಿಎಂ ಡಿಕೆ ಶಿವಕುಮಾರ್ ಅವ್ರದ್ದು ಇರಲಿ ಒಂದು ಕಲ್ಲು ಹೊಡೆದು ಬಿಡೋಣ, 3-4 ಹಕ್ಕಿ ಬಿದ್ದರೆ ಬೀಳಲಿ ಅನ್ನುವಂಥ ಲೆಕ್ಕಾಚಾರದಲ್ಲಿ ಹೊಡೆದಂಗೆ ಕಾಣಿಸ್ತಾ ಇದೆ. ಚುನಾವಣೆಗೆ ಮುಂಚಿತವಾಗಿ ಅವರು ಈ ಮಾತನ್ನು ಹೇಳಿದಿದ್ರೆ, ಅಂದರೆ ನಮಗೆ JDSನವರು BJP ಅವರು ಎಲ್ಲ ಸಪೋರ್ಟ್ ಮಾಡ್ತಾ ಇದ್ದಾರೆ, ನಾವು ಗೆಲ್ತೀವಿ ಅಂದಿದ್ರೆ ಬೇರೆ ಮಾತಿತ್ತು. ಅವರು ಚುನಾವಣೆ ಮುಗಿದ ಮೇಲೆ ಹೇಳ್ತಾ ಇದ್ದಾರೆ ಅವರು ನಮಗೆ ಸಪೋರ್ಟ್ ಮಾಡಿದ್ರು ಅಂತ. ಹಾಗಂತ ಒಬ್ಬರು ಕೂಡ ಆ ಕಡೆ ತಿರುಗಿ ನೋಡಲಿಲ್ಲ ಅಂತ ಹೇಳಕ್ಕೆ ಖಂಡಿತ ಸಾಧ್ಯ ಇಲ್ಲ. ಯಾಕಂದರೆ ಇದು ಲಕ್ಷಾಂತರ ಮತದಾರರು ಇರುವಂಥ ಒಂದು ದೊಡ್ಡ ವಿಧಾನಸಭಾ ಕ್ಷೇತ್ರದ ಚುನಾವಣೆ. ಸುಮಾರು 271 ಬೂತ್ಗಳು. ಯಾವ್ಯಾವ ಬೂತ್ನಲ್ಲಿ ಯಾರ್ಯಾರು ಆಟ ನಡೆದಿದೆ, ಸ್ವಪಕ್ಷೀಯರಾಗಿದ್ದುಕೊಂಡು ಬೇರೆಯವ್ರಿಗೆ ಸಪೋರ್ಟ್ ಮಾಡಿದವ್ರು ಯಾರು, ಅಂದರೆ JDS ಅಲ್ಲೇ ಇದ್ಕೊಂಡು ಕೈ ಹಿಡಿದವ್ರು ಯಾರು ಅಥವಾ BJPಯಲ್ಲಿ ಇದ್ಕೊಂಡು ಕೈ ಹಿಡಿದವ್ರು ಯಾರು ಅನ್ನುವಂಥದ್ದು ಕೂಡ ಪ್ರಶ್ನೆ. ಸಣ್ಣ ಪುಟ್ಟ ಮಟ್ಟದಲ್ಲಿ, ಹಳ್ಳಿ ಮಟ್ಟದಲ್ಲಿ, ಬೂತ್ ಮಟ್ಟದಲ್ಲಿ ಇವೆಲ್ಲವೂ ಕೂಡ ನಡೆದಿರ್ಬೋದು, ಅಥವಾ ಯಾರಾದರೂ ತಟಸ್ಥ ನಾಯಕರುಗಳು ಬೆಂಬಲ ಕೊಟ್ಟಿರ್ಬೋದು, ಇಲ್ಲ ಅಂತಿಲ್ಲ. ಆದರೆ ಈಗ ಅವರು ಅದನ್ನ ಹೇಳುವ ಮೂಲಕವಾಗಿ ಎಲ್ಲೋ ಒಂದು ಕಡೆ ಮೈತ್ರಿಯಲ್ಲಿ ಎಲ್ಲವೂ ಸರಿ ಇಲ್ಲ ಅಂತ ಬಿಂಬಿಸುವಂಥ ಪ್ರಯತ್ನದ ಭಾಗವೋ, ಮೈತ್ರಿನ ಒಂದು ರೌಂಡ್ ಡಿಸ್ಟರ್ಬ್ ಮಾಡೋಣ ಅನ್ನುವಂಥ ಭಾಗವೋ ಇರಬಹುದು. ಅಥವಾ ಅಶ್ವಥ್ ನಾರಾಯಣ ಅವರಿಗೆ ಗೊತ್ತಿತ್ತು ಯೋಗೇಶ್ವರ್ ಗೆಲ್ತಾರೆ ಅನ್ನುವಂಥದ್ದು, ಅದು ಇನ್ನೊಂದು ರೀತಿ. ಅಪೂರ್ವ ಸಹೋದರರು ನಾವು ಇದು ಮಾಡಿದ್ದಲ್ಲ ಅನ್ನೋದಂದರೆ ಅದು ನೇರವಾಗಿ ದೇವೇಗೌಡರಿಗೆ ಕೊಡ್ತಾ ಇರುವಂಥ ಒಂದು ಸಂದೇಶ. ಅದು ನೀವು ಅವತ್ತು ನಮ್ಮನ್ನು ಅಪೂರ್ವ ಸಹೋದರರು ಅಂತೇಳಿ ನಾವು ಲೂಟಿ ಮಾಡ್ತಿದ್ದೀವಿ ಅನ್ನೋ ಆರೋಪವನ್ನು ಮಾಡಿದ್ರೆ ಇವತ್ತು ನಾವು ಗೆದ್ದು ತೋರಿಸಿದ್ದೀವಿ ಅನ್ನುವಂಥದ್ದು. ಹೀಗಾಗಿ ಒಂದಷ್ಟು ಸಂದೇಶಗಳನ್ನ ರವಾನಿಸಬೇಕು. ಜೊತೆಗೆ ನೀವೇನು ಜೊತೆಗಾಗಿ ಹೋದ್ರಿ, ಅದು ಜೊತೆ ಇರಲಿಲ್ಲ ನಿಮ್ಮದವ್ರು, ನಮ್ಮ ಜೊತೆಗಿದ್ರು ಅನ್ನುವಂಥ ಸಂದೇಶ ಹೋಗಬೇಕು. ಎಲ್ಲ ಪ್ರಯತ್ನದ ಭಾಗವಾಗಿ ಮಾತನಾಡದಂತೆ ಕಾಣಿಸ್ತಾ ಇದೆ. ಆರೋಪ ಪ್ರತ್ಯಾರೋಪಗಳು, ಅವ್ರು ದುಡ್ಡು ಚೆಲ್ಲಿದ್ರು ಇವ್ರು ದುಡ್ಡು ಚೆಲ್ಲಿದ್ರು ಅನ್ನುವಂಥದ್ದು ಸಹಜವಾಗಿ. ಹಾಗಾದರೆ ದುಡ್ಡು ಇಲ್ಲದೆ ಎಲೆಕ್ಷನ್ ಮಾಡಿದವ್ರು ಯಾರು ಅಂತ ಪ್ರಾಮಾಣಿಕರು ಸತ್ಯ ಹರಿಶ್ಚಂದ್ರ ಯಾರು ಎರಡು ಕಡೆಯಲ್ಲಿ ಅನ್ನುವಂಥ ಪ್ರಶ್ನೆ ಕೂಡ ಉದ್ಭವಿಸುತ್ತೆ. ಅದನ್ನು ಒಪ್ಕೊಳ್ಳೋಕೆ ಯಾರು ಸಿದ್ಧರಿರಲ್ಲ. ಆದರೆ ಈ ಸಹಜವಾದ ಆರೋಪಗಳು ದುಡ್ಡಿನ ವಿಚಾರದಲ್ಲಿ ಬರುವಂಥದ್ದು ಸಹಜ. ಆದರೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರ ಈ ಹೇಳಿಕೆ ನೋಡ್ತಾ ಇದ್ದರೆ ಅವರಲ್ಲಿ ಒಗ್ಗಟ್ಟಿಲ್ಲ ಅನ್ನೋದನ್ನ ಬಿಂಬಿಸುವಂಥದ್ದು, ಅಥವಾ ನಿಮ್ಮ ಸೋಲಿಗೆ ನಿಮ್ಮವರೇ ನಿಮಗೆ ಒಳೆ ಇಟ್ಕೊಟ್ಟಂಥದ್ದು ನಮ್ಮ ಜೊತೆ ಕೈ ಜೋಡಿಸಿದ್ದೇ ಕಾರಣ ಅಂತ ಒಂದು ರೀತಿ ಹೇಳುವ ಪ್ರಯತ್ನ ಮಾಡಿದ್ದಾರೆ. ಇದನ್ನು ಎಷ್ಟರ ಮಟ್ಟಿಗೆ JDSನವರಾಗಲಿ BJP ಆತ್ಮವಿಮರ್ಶೆ ಮಾಡ್ಕೊಳ್ತಾರೆ ಅನ್ನೋದ್ರ ಮೇಲೆ ಎಲ್ಲವೂ ಕೂಡ ತೀರ್ಮಾನ ಆಗಬಹುದು. ದಿವ್ಯಜ್ಯೋತಿ, ಥ್ಯಾಂಕ್ ಯು ಸುಖೇಶ್ ನಿಮ್ಮೆಲ್ಲ ಮಾಹಿತಿಗೆ. ಕೆಲಸವನ್ನ ಡಿಕೆ ಶಿವಕುಮಾರ್ ಮಾಡಬಾರ್ದು. ಅವ್ರಿಗೆ ಚುನಾವಣೆಯಲ್ಲಿ ಕ್ಯಾಂಡಿಡೇಟ್ ಗತಿ ಇಲ್ದಿರ BJPಯಿಂದ ತಗೊಂಡ್ರಿ. ನಿಮ್ಗೆ ಗತಿ ಇಲ್ಲ ಅಂತ ನಿಮ್ಮ ಕಾಂಗ್ರೆಸ್ ಪಾರ್ಟಿಯಲ್ಲಿ ಯಾರು ಗತಿ ಇರಲಿಲ್ವಾ, ಕಾರ್ಯಕರ್ತ ಇರಲಿಲ್ವಾ? ನಮ್ಮ ಪಾರ್ಟಿಯಿಂದ ತಗೊಂಡು ಚುನಾವಣೆಯಲ್ಲಿ ಕ್ಯಾಂಡಿಡೇಟ್ ಮಾಡಿ ಇವತ್ತು ನಮಗೆ ಸವಾಲಾಗ್ತಿರಲ್ಲ ನೀವು. ಅದರಿಂದ ಡಿಕೆ ಶಿವಕುಮಾರ್ ಏನು ಹೇಳ್ತಾರೆ ಅದೆಲ್ಲ ಸುಳ್ಳು. ಅವ್ರು ಫಸ್ಟು ಸಿದ್ದರಾಮಯ್ಯನಿಗೂ ಡಿಕೆ ಶಿವಕುಮಾರ್ಗಿರೋ ಜಗಳನ ಫಸ್ಟು ತೀರ್ಮಾನ ಮಾಡ್ಕೊಳ್ಳಿ, ಆಮೇಲೆ ಉಳಿದಿದ್ದೆಲ್ಲ ನಾವು ಹೇಳ್ತೀವಿ. ನಾವು JDS ಹಾಲು ಜೇನು ಅಂತ ಇದ್ದೀರಿ. ಮುಂದೆ ಬರೋವಂಥ ಎಲ್ಲ ಚುನಾವಣೆಯಲ್ಲೂ ಕೂಡ ನಾವು ಒಟ್ಟಾಗಿ ಕೆಲಸ ಮಾಡ್ತೀರಿ. ಲೋಕಸಭೆಯಲ್ಲಿ ಗೆಲುವನ್ನು ಸಾಧಿಸಿದ್ರಿ. ಈ ಬೈ ಎಲೆಕ್ಷನ್ನು ಹಿನ್ನಡೆ ಆಗಿದೆ ನಿಜ, ಆದರೆ ಬೈ ಎಲೆಕ್ಷನ್ನು ಯಾವುದಕ್ಕೂ ಆಧಾರ ಆಗಲ್ಲ. ಯಾಕಂದರೆ ಹಿಂದೆ ನಾವು ಬೈ ಎಲೆಕ್ಷನ್ 18 ಸೀಟ್ ಗೆದ್ದಿದ್ರಿ ಬೈ ಎಲೆಕ್ಷನಲ್ಲಿ. ಇದೇನು ಆಧಾರ ಆಗಲ್ಲ. ಇಡೀ ಕರ್ನಾಟಕದ 6.5 ಕೋಟಿ ಮತದಾರರು ಹೇಳಿದರೆ ಆಗ್ತಾಯಿತ್ತು. ಇದು 3 ಕ್ಷೇತ್ರದಲ್ಲಿ ಆಗಿರುವಂಥದ್ದು. ಅಮ್ಮಮ್ಮ ಎಲ್ಲ ಸೇರಿದ್ರೂ ಕೂಡ ಒಂದು 6-7 ಲಕ್ಷ ಮತದಾರರು ಇರುವಂಥದ್ದು. ಕರ್ನಾಟಕದಲ್ಲಿ ಸುಮಾರು 5 ಕೋಟಿ ಮತದಾರರಿದ್ದಾರೆ. ಅದರಿಂದ ಇದೇನು ಮಾನದಂಡ ಆಗಲ್ಲ. ಆ ಮಾನದಂಡಕ್ಕೆ ಹೋದರೆ ನಾವು 18 MLA ಚುನಾವಣೆಯಲ್ಲಿ ನಾವು ಗೆದ್ದಿದ್ರಿ.
ನಾವು ಸೋತಿದ್ದೀರಿ ಅಂತೇಳಿ ಮಲಗಲ್ಲ. ಈ ಕಾಂಗ್ರೆಸ್ಸಿನ ಭ್ರಷ್ಟಾಚಾರ ಏನಿದೆ, ಮೂಢ ಹಗರಣ ಏನಿದೆ, ವಾಲ್ಮೀಕಿ ಹಗರಣ ಏನಿದೆ,